ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ನಾಗಾ ಸಾಧುಗಳು ಅಘೋರಿಗಳ ದಂಡೇ ಹರಿದು ಬಂದು ನೆಲೆಸಿದೆ. ಹಾಗೆ ಹಲವು ಮಾಧ್ಯಮಗಳು ಸಂದರ್ಶನವನ್ನು ಮಾಡಿ ವರದಿಗಳನ್ನು ಬಿತ್ತರಿಸುತ್ತಿದ್ದಾರೆ. ಅಂಥವರಲ್ಲಿ ಕೂಲಿಂಗ್ ಗ್ಲಾಸ್ ಬಾಬಾ, ಕಬೂತರ್ ಬಾಬಾ, IIT ಬಾಬಾ, ಹೀಗೆ ಇನ್ನೂ ಹಲವಾರು ಬಾಬಾಗಳ ಪರಿಚಯ ಮಾಡಿಕೊಡಲಾಗಿದೆ. ಹಾಗೆ ನಮ್ಮ ಕರ್ನಾಟಕ ಮೂಲದ ಬ್ರಾಹ್ಮಣ ಸಮುದಾಯದ ಒಬ್ಬರು ಬಾಬಾ ಇದ್ದಾರೆ. ಅವರ ಹೆಸರೇ ದಿಗಂಬರ ಕೃಷ್ಣಗಿರಿ ಮಹಾರಾಜ್ ಬಾಬಾ. ಇವರೇ ಹೇಳಿರುವಂತೆ ಇವರು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರಿಂಗ್ ಮುಗಿಸಿ MTech ಶಿಕ್ಷಣವನ್ನು ಪಡೆದು ಸುಮಾರು ತಿಂಗಳಿಗೆ 3.5 ಲಕ್ಷ ಸಂಬಳ ಬರುವ ಕೆಲಸದಲ್ಲಿದ್ದರು. ಮೀರತ್ನಲ್ಲಿ ಒಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಸಹ ಆಗಿದ್ದರು. ಇವರ ಕೈ ಕೆಳಗೆ ಸುಮಾರು 450 ಜನ ಕೆಲಸ ಮಾಡುತ್ತಿದ್ದರು. ಹಣದ ಹರಿವು ಹೆಚ್ಚಾದ ಹಾಗೆ ದುಶ್ಚಟಗಳ ದಾಸರಾದರು. ಒಂದು ದಿನ ಡೆಹ್ರಾಡೂನ್ನಲ್ಲಿ ಬಾಬಾಗಳ ಗುಂಪನ್ನು ನೋಡಿ ಅವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಮೂಡಿದೆ. ನಂತರ ರಿಷಿಕೇಶ ಹಾಗೂ ಹರಿದ್ವಾರದಲ್ಲಿ ಉಳಿದುಕೊಂಡು ಅಲ್ಲೇ 10 ದಿನಗಳ ಕಾಲ ಭಿಕ್ಷೆ ಬೇಡಿ ಹರಕೆ ಕುಡಿಯಲ್ಲಿ ಸ್ನಾನ ಮಾಡಿ ಶಂಕರಾಚಾರ್ಯರು ಸ್ಥಾಪಿಸಿದ ನಿರಂಜನ ಅಖಾಡದಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ. ಮಹಾಂತಗಿರಿ ರಾಮರತನ ಮಹಾರಾಜರ ಹತ್ತಿರ ಶಾಸ್ತ್ರ ಹಾಗೂ ಶಸ್ತ್ರದ ವಿದ್ಯೆಯನ್ನು ಕಲಿಯುತ್ತಾರೆ. ನಂತರ ನೈನಿತಾಲಿನಲ್ಲಿ ಸುಮಾರು 4 ವರ್ಷಗಳ ಕಾಲ ನೆಲೆಸಿ ಗಿಡಮೂಲಿಕೆಗಳ ಅಧ್ಯಯನ ಮಾಡುತ್ತಾರೆ. ಪ್ರಸಕ್ತವಾಗಿ ಅವರು ಉತ್ತರ ಕಾಶಿ ಜಿಲ್ಲೆಯ ಪೂರಲ ತಾಲೂಕಿನ ಖಾಂಡ್ಯ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಒಮ್ಮೆ ಶಿವರಾತ್ರಿ ದಿನ ಶಿವಾಲಯದಲ್ಲಿ ದೇವರ ದರ್ಶನವಾಗಿದೆ ಹಾಗೂ ಮತ್ತೊಮ್ಮೆ 80 ಅಡಿ ಉದ್ದದ ಭೂತರೂಪದ ಬೇತಾಳೇಶ್ವರ ದೇವರ ಧ್ವನಿಯನ್ನು ಕೇಳಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ಇವರ ಕುಟುಂಬಕ್ಕೆ ಬರುವುದಾದರೆ ಇವರು 3 ಜನ ಅಣ್ಣ ತಮ್ಮಂದಿರು ಇದ್ದಾರೆ. ತಂದೆ ಯಶವಂತಪುರ APMC ಗಣೇಶ ದೇವಸ್ಥಾನದ ಪುರೋಹಿತರಾಗಿದ್ದರು ಎಂದು ತಿಳಿಸಿರುತ್ತಾರೆ. ವರ್ಷಕ್ಕೆ 1 ದಿನ ತಾಯಿಗೆ ಯುಗಾದಿ ದಿನ ಕರೆ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾರೆ ಎಂದಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಮತ್ತೆ ಸಿಗೋಣ. ಧನ್ಯವಾದಗಳು.